ನೋಡಿ ಇಲ್ಲಿ ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹ ಲಗೇಜ್ ರೂಮಿನಿಂದ ಪತ್ತೆ ಇದು ಅಂದ್ರೆ ಲೇಡೀಸ್ ಹೆಸರು ನಾನು ಹೇಳ್ಬೋದು, ಹುಡುಗಿ ಅವಳು ಮೈನರ್ದು. ಇಂಥವು ಸುಮಾರಿದೆ ಧರ್ಮಸ್ಥಳ ಗ್ರಾಮ ಎಂಬಲ್ಲಿಂದ SDM ಕಾಲೇಜಿನಿಂದ ನಾಪತ್ತೆ. ಇಟ್ ಇಸ್ ನಾಟ್ UDR ಎಲ್ಲ ಹೇಳಿದೀವಿ, ತೋರಿಸಿದೀವಿ. ಇದನ್ನ ನೋಡಿ, ದಯವಿಟ್ಟು ಇದನ್ನು ಗಮನಿಸಿ, ಇಂಥವನ್ನೆಲ್ಲ ವರದಿ ಮಾಡಿ. ನೋಡಿ ಇಲ್ಲಿ ಕುಮಾರಿ ಒಂದು ಹೆಸರು ಹುಡುಗಿ 14 ವರ್ಷ, ಇನ್ನೊಂದು ಹುಡುಗಿ ಒಂದೇ ಕುಟುಂಬದ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ, ಹೇಳ್ತಾರೆ ಪತ್ತೆ ಆಗಿದೆ ಅಂತ ಹೇಳಿ. ಆಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂತದ್ದು, ಆಮೇಲೆ ಅದನ್ನ ಅಕ್ರಮವಾಗಿ ಹೂತ್ ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಇದೆ. ಒಂದೇ ಮನೆ ಇಂತ ಇಬ್ಬಿಬ್ಬರು ಕಾಣೆ ಆಗ್ತಾರೆ ರೀ. ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು? ಇಂಥವು ಎಷ್ಟು ಬೇಕು ನಿಮಗೆ? ಇನ್ನೊಂದು ಹುಡುಗಿ 19 ವರ್ಷದ ಹುಡುಗಿ ಪತ್ತೆಯಾಗದ ಪ್ರಕರಣ. ದಯವಿಟ್ಟು ನೋಡಿ ಇದನ್ನು. ಪತ್ತೆಯಾಗದ ಹುಡುಗಿ ಪತ್ತೆನೇ ಆಗಿಲ್ಲ, ದೇವಸ್ಥಾನಕ್ಕೆ ಅಪಮಾನನ ಇದು? ದೇವಸ್ಥಾನಕ್ಕೆ ಏನಾದರೂ ಅಪಚಾರನ ಇದು? ಪತ್ತೆ ತೋರಿಸಲಿಲ್ಲ ನಿಮಗೆ? ಎಷ್ಟು ತೋರಿಸಲಿ? ಪತ್ತೆಯಾಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ, ಬೇರೆ ಕಡೆ ಎಲ್ಲ, ಧಾರವಾಡ ಅಲ್ಲ, ಹುಬ್ಳಿ ಅಲ್ಲ, ಬೆಂಗಳೂರಲ್ಲ, ಡೆಲ್ಲಿ ಅಲ್ಲ, ಧರ್ಮಸ್ಥಳದಲ್ಲಿನೇ. ಅಪಚಾರನ ಇದು? ಬಿಜೆಪಿ ಅವ್ರು ಹೋಗಿ ಹುಡುಕಂತ ಹೇಳ್ರಿ, ಇವನ್ನ ಬರ್ತಾ ಇದಾರಲ್ಲ ಪಾದಯಾತ್ರೆ, JDS ನವ್ರು ನಾಳೆ ಅಂತೆ, ನಾಳೆ BJP ಅವರು ಅಂತ ಹುಡುಕಂತೇಳಿ.